ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಎಲೆಕೋಸಿನ ಪಲ್ಯ ತಟ್ಟಂತ ಈಸಿಯಾಗಿ ಸೂಪರಾಗಿ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ. ಇವಾಗ ಎಲೆಕೋಸನ್ನು ಅರ್ಧ ಬೇಯಿಸ್ಕೊಂಡಿದ್ದೀವಿ, ಅರ್ಧ ಮುಕ್ಕಾಲು ಒಂದು 70% ಅಂದ್ಕೊಳ್ಳಿ. 70% ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಈ ಬೇಯಿಸ್ಕೊಂಡಿರೋಂಥ ಕೋಸನ್ನು ನೀರೆಲ್ಲ ಒಂದು ಚೂರು ಇಲ್ಲದೆ ಇರೋ ಹಾಗೆ ನೀರು ಹಿಂಡಿ ಒಂದು ಬಟ್ಲಿಗೆ ಎತ್ತಿಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಣ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಈಗ ಅದೇ ಪಾತ್ರೆಗೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಟ ಆದಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಎಣ್ಣೆಗೆ ಹಾಕೋದ್ರಿಂದ ಸಿಡಿಯುತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಫ್ಲೇಮ್ನ. ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ಕೆಂಪಾಗೋವರೆಗೂ ಸ್ವಲ್ಪ ಹುರಿಯೋಣ. ಈ ಪಲ್ಯ ಚಪಾತಿ, ಪೂರಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಸಖತ್ತಾಗಿರುತ್ತೆ. ತಿಳಿ ಸಾಂಬಾರು ಮಾಡಿದ್ರು ಕೂಡ ಸೈಡ್ ಡಿಶ್ ಆಗಿ ಇನ್ನೂ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗಿಲ್ಲಿ ಇದಕ್ಕೇನೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ದೊಡ್ಡ ಈರುಳ್ಳಿ 1-2 ಈರುಳ್ಳಿ ಹಚ್ಕೊಂಡಿದ್ದೀವಿ, ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಈರುಳ್ಳಿ ತುಂಬ ಫ್ರೈ ಆಗಬೇಕು ಅನ್ನೋಷ್ಟೇನಿಲ್ಲ, ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೇ ಪಲ್ಯಕ್ಕೆ ನೀವು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು, ಎಗ್ ಬುರ್ಜಿ ಥರ. ಅದಿನ್ನೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಗುರುವಾರ, ನಮ್ಮಮ್ಮ ಗುರುವಾರ ತಿನ್ನೋದಿಲ್ಲ, ಹಾಗಾಗಿ ಮೊಟ್ಟೆ ಹಾಕಿಲ್ಲ. ಇಲ್ಲಾಂದರೆ ಅದನ್ನೇ ಟ್ರೈ ಮಾಡಿ ತೋರಿಸ್ಬಿಡ್ತಿದ್ವಿ. ಬಟ್ ಎಗ್ಗು ಒಂದ್ಸರಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ವಾಸನೆ ಇರುತ್ತಲ್ವ, ಸ್ಮೆಲ್ ಹಸಿ ಥರ, ಅದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಬೆಂದಿರುವಂಥ ಎಲೆಕೋಸನ್ನು ಹಾಕ್ಕೊಳ್ಳೋಣ. ಎಲೆಕೋಸು ಬೇಯುವಾಗಲೇ ಉಪ್ಪು ಹಾಕಿದ್ದೀವಿ, ಬೇಯಿಸ್ಕೊಳ್ಳುವಾಗಲೇ. ಸೊ ಆದ್ದರಿಂದ ಮತ್ತೆ ಪುನಃ ನಾವಿಲ್ಲಿ ಎಲ್ಲೂ ಕೂಡ ಉಪ್ಪನ್ನು ಎಕ್ಸ್ಟ್ರಾ ಯೂಸ್ ಮಾಡಿಲ್ಲ, ಅದೇ ಉಪ್ಪು ಸಾಕಾಗತ್ತೆ. ಖಾರ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಹಾಕ್ಕೊಳ್ಬಹುದು. ನಮ್ಮ ಲೆಕ್ಕ ನೋಡಿಕೊಂಡ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಮಸಾಲೆ ಏನು ಒಗ್ಗರಣೆ ಹಾಕಿದ್ದೀವಲ್ವ, ಎಲ್ಲ ಕೂಡ ಕೋಸ್ಗೆ ಹೊಂದ್ಕೊಳ್ಬೇಕು. ಆ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಮಿಕ್ಸ್ ಮಾಡಿಕೊಂಡು ಇವಾಗ ನಾವಿಲ್ಲಿ ಒಂದು 2 ಸ್ಪೂನಷ್ಟು ಅಷ್ಟೇ ತೆಂಗಿನಕಾಯನ್ನು ತುರ್ಕೊಂಡಿದ್ದೀವಿ. ತುರ್ಕೊಂಡಿರೋ ತೆಂಗಿನಕಾಯಿನ ಹಾಕಿ ಫ್ಲೇಮ್ ಆಫ್ ಮಾಡಿಬಿಟ್ಟಿರ್ತೀವಿ. ತೆಂಗಿನಕಾಯಿ ಹಾಕಿದ್ಮೇಲೆ ಮತ್ತೆ ಅದನ್ನು ಬೇಯಿಸುವಂಥ ಏನು ಅವಶ್ಯಕತೆ ಇರಲ್ಲ. ಆಫ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ನಮ್ಮ ಎಲೆಕೋಸು ಪಲ್ಯ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸರಿ ನೋಡ್ತಿದ್ರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.